ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಅಬಕಾರಿ ಸಚಿವ ತಿಮ್ಮಾಪುರ ರಾಜೀನಾಮೆಗೆ ವಿಪಕ್ಷ ಬಿಜೆಪಿ ಆಗ್ರಹ. ನಾನ್ಯಾಕ್ ರಾಜೀನಾಮೆ ಕೊಡಬೇಕು ಅಂದ ತಿಮ್ಮಾಪುರ. ಎಂಎಲ್ಸಿ ಹರಿಪ್ರಸಾದ್ ಅಮಾನತಿಗೆ ಬಿಜೆಪಿ ಪಟ್ಟು. ಬಿಜೆಪಿ ವಿರುದ್ಧ ಬಿಕೆಎಚ್ ಕೆಂಡ. ಪಂಚ ಗ್ಯಾರಂಟಿಗಳು ಶಾಶ್ವತ ಪರಿಹಾರ ಅಲ್ಲ ಅಂದ ಎಚ್ಡಿಕೆ. ಈ ಸುದ್ದಿಗಳನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9ನಲ್ಲಿ. ಅಬಕಾರಿ ಇಲಾಖೆ ಅಧಿಕಾರಿಗಳು ಲಂಚಕ್ಕೆ ಬೇಡಿಕೆ ಇಟ್ಟ ಪ್ರಕರಣದಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ ರಾಜೀನಾಮೆಗೆ ಬಿಜೆಪಿ ಒತ್ತಾಯಿಸಿದೆ. ವಿಧಾನಸಭೆಯಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಆರ್. ಅಶೋಕ್, ಕೆಎಸ್ ಈಶ್ವರಪ್ಪ ವಿರುದ್ಧ ಆರೋಪ ಬಂದಾಗ ರಾಜೀನಾಮೆ ಕೇಳಿದ್ರು. ಈಗ ಯಾಕೆ ಅಬಕಾರಿ ಸಚಿವ ತಿಮ್ಮಾಪುರ ರಾಜೀನಾಮೆ ಕೊಡ್ತಿಲ್ಲ ಅಂತ ಪ್ರಶ್ನಿಸಿದ್ದಾರೆ. ನಡೆದಿರೋದ್ನ ಹೇಳ್ಬೇಕಲ್ಲ, ರಿಯಾಲಿಟಿ. ಅವ್ರದೆಲ್ಲ ಆ ವಿಡಿಯೋ ನೋಡಿದ್ಕೆ ಸಿ ಪಾಟೀಲ್ದು ಇವ್ರದೆಲ್ಲ ಫಸ್ಟ್ ರಾಜೀನಾಮೆ ಆಮೇಲೆ ತನಿಖೆ. ಈಶ್ವರಪ್ಪನವ್ರದ್ದು ಫಸ್ಟ್ ರಾಜೀನಾಮೆ ಆಮೇಲೆ ತನಿಖೆ. ಇದೇನು ಸ್ಪೆಷಲ್ ಕೇಸ ಇದು? ಎಲ್ಲರ ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಸದನ ಒಂದೇ ರೀತಿ ನಡಿಬೇಕಲ್ಲ ಎಲ್ಲರಿಗೂ. ಫಸ್ಟ್ ರಾಜೀನಾಮೆ ಕೊಡ್ಲಿ, ಆಮೇಲೆ ತನಿಖೆಗೆ ಹೋಗ್ಲಿ. ಕೇರಳ, ತಮಿಳುನಾಡು, ಅಸ್ಸಾಂ ಚುನಾವಣೆಗೆ ದುಡ್ಡು ಕಳಿಸೋದಕ್ಕೆ ಕಾಂಗ್ರೆಸ್ ನಾಯಕರು ಪ್ಲಾನ್ ಮಾಡಿದ್ದಾರೆ ಅಂತ ಶಾಸಕ ಗಂಭೀರ ಆರೋಪ ಮಾಡಿದ್ರು. ಸುನಿಲ್ ಕುಮಾರ್ ಆರೋಪಕ್ಕೆ ಕೈ ನಾಯಕರು ಎದ್ದು ನಿಂತು ಆಕ್ಷೇಪ ವ್ಯಕ್ತಪಡಿಸಿದ್ರು. ಈ ವೇಳೆ ತೀವ್ರ ಗದ್ದಲ, ಆರೋಪ ಪ್ರತ್ಯಾರೋಪ ಏರ್ಪಟ್ಟಿತ್ತು. ಈ ಸರ್ಕಾರ ಹೇಗೆ ಅಂದ್ರೆ, ಈಗ ಕೇರಳ, ತಮಿಳುನಾಡು ಚುನಾವಣೆ ನಡೀತಿರ್ಬೇಕಾದ್ರೆ ಇಲ್ಲಿ ಹಗರಣಗಳನ್ನು ಮಾಡಿ ದುಡ್ಡು ಮಾಡೋ ಸರ್ಕಾರ ಇದು. ವಿಧಾನಸಭೆಯಲ್ಲಿ ಕಲಾಪ ಮುಂದೂಡಿದ ಬಳಿಕ ಆರ್.ಬಿ. ತಿಮ್ಮಾಪುರ ಜೊತೆ ಸಿಎಂ ಸಿದ್ದರಾಮಯ್ಯ ಚರ್ಚಿಸಿದ್ರು. ಲಂಚ ಪ್ರಕರಣದ ಮಾಹಿತಿ ಪಡೆದುಕೊಂಡ್ರು. ಸಿಎಂ ಜೊತೆಗಿನ ಮಾತುಕತೆ ಬಳಿಕ ಮಾತಾಡಿದ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ, ನಾನ್ಯಾಕೆ ರಾಜೀನಾಮೆ ಕೊಡಬೇಕು, ನಾನೇನ್ ತಪ್ಪು ಮಾಡಿದ್ದೀನಿ ಅಂತಂದ್ರು. ಇಳುವರಿ ಸೂಚನೆ ತರಲಿ, ನನ್ನೇನು ಪಾತ್ರ ಅದರಲ್ಲಿ? ನಾನ್ಯಾಕೆ ರಾಜೀನಾಮೆ ಕೊಡಬೇಕು? ಯಾವ್ದಾದ್ರು ಸ್ವಲ್ಪ ರಾಜೀನಾಮೆ ಕೊಡಬೇಕು? ನಾನು ಏನು ತಪ್ಪು ಮಾಡಿದ್ದಿಲ್ಲ. ರಾಜ್ಯಪಾಲರು ಅಷ್ಟು ಆತುರಾತುರವಾಗಿ ಹೋಗಬಾರದು ಎಂದು ಸಿಎಂ ಸಿದ್ದರಾಮಯ್ಯ ಬೇಸರ ವ್ಯಕ್ತಪಡಿಸಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ರಾಜ್ಯಪಾಲರು ಎಷ್ಟೇ ಭಾಷಣ ಮಾಡಲಿ, ಆದರೆ ರಾಷ್ಟ್ರಗೀತೆ ಹಾಡಬೇಕಿತ್ತು. ಅವರು ಯಾರ ರಾಜ್ಯಪಾಲರು ಅಲ್ಲ, ಸಂವಿಧಾನದ ಮುಖ್ಯಸ್ಥ ಅಂತ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು. ಯಾರ ಗವರ್ನರು ಅಲ್ಲ, ಸ್ಟೇಟ್ ಗವರ್ನರು ಅವರು. ನಿಮ್ ಗವರ್ನರು ಅಲ್ಲ, ನಮ್ ಗವರ್ನರು ಅಲ್ಲ. ಈಸ್ ದಿ ಹೆಡ್ ಆಫ್ ದಿ ಸ್ಟೇಟ್. ವಿಧಾನಸಭೆಯಲ್ಲೂ ವಿಪಕ್ಷ ಸದಸ್ಯರು ಕಾಂಗ್ರೆಸ್ ಎಂಎಲ್ಸಿ ಹರಿಪ್ರಸಾದ್ ಅಮಾನತಿಗೆ ಪಟ್ಟು ಹಿಡಿದ್ರು. ನಮ್ಮನ್ನ 6 ತಿಂಗಳು ಸಸ್ಪೆಂಡ್ ಮಾಡಿದ್ರಿ, ಹರಿಪ್ರಸಾದ್ರನ್ನ ಯಾವಾಗ ಸಸ್ಪೆಂಡ್ ಮಾಡ್ತೀರಾ ಅಂತ ಆರ್. ಅಶೋಕ್ ಪ್ರಶ್ನಿಸಿದ್ರೆ, ಇವತ್ತು ವೀರಾವೇಶ ಯಾಕಿಲ್ಲ ಅಂತ ಶಾಸಕ ಅಶ್ವಥ್ ನಾರಾಯಣ ಕಿಡಿಕಾರಿದ್ರು. ಇನ್ನು ಕಾನೂನು ಸಚಿವರನ್ನೇ ಸಸ್ಪೆಂಡ್ ಮಾಡಿ ಅಂತ ಶಾಸಕ ಸುನಿಲ್ ಕುಮಾರ್ ಆಗ್ರಹಿಸಿದ್ರು. ಅಶ್ವಥ್ ನಾರಾಯಣ ಬರ್ಬೇಕಾದ್ರೆ ಪೂರ್ತಿ ನನ್ನ ಮೇಲೆ ಚಾರ್ಜ್. ನನ್ನ ಸಸ್ಪೆಂಡ್ ಮಾಡಿದ್ರು, ನಾನೇನು ತಪ್ಪೇ ಮಾಡಲಿಲ್ಲ, ನಾನು ಸಸ್ಪೆಂಡ್ ಮಾಡಿದ್ರು. ಈಗ ಅಗೌರ್ ಮಾಡಿದಾರಲ್ಲ, ಅವ್ರಿಗೆ ಯಾವಾಗ ಸಸ್ಪೆಂಡ್ ಮಾಡಿಸ್ತೀರಾ ಅಂತ ಕೇಳ್ತಾ ಇದ್ದಾರೆ. ಯಾವ ರೂಲಲ್ಲೂ ಇಲ್ದೇನೆ ನೀವು 6 ತಿಂಗಳು ನಮ್ಮನ್ನ ಸಸ್ಪೆಂಡ್ ಮಾಡಿದಿರಿ. ಅವತ್ತಿದ್ದಂತ ವೀರವೇಶ ಇವತ್ತು ಯಾಕಿಲ್ಲ? ಈಗ ನೀವು ನಿಯಮ 27ರ ಪ್ರಕಾರ ಕಾನೂನು ಸಚಿವರನ್ನು ಸೇರಿಸಿಕೊಂಡಂತೆ ಆ ಎಲ್ಲ ಸದಸ್ಯರನ್ನ ಸಸ್ಪೆಂಡ್ ಮಾಡಬೇಕು ನೀವು. ಜಂಟಿ ಅಧಿವೇಶನ ಉದ್ದೇಶಿಸಿ ಮಾಡ್ತಿದ್ದ ಭಾಷಣವನ್ನ ಅರ್ಧಕ್ಕೆ ನಿಲ್ಲಿಸಿ ತೆರಳಿದ ರಾಜ್ಯಪಾಲರನ್ನ ಅಡ್ಡಗಟ್ಟಿದ ವಿಚಾರವನ್ನ ಬಿಜೆಪಿ ನಾಯಕರು ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಿದ್ರು. ಈ ಸಂಬಂಧ ಬಿಕೆ ಹರಿಪ್ರಸಾದ್ ಅವರನ್ನ ಅಮಾನತು ಮಾಡಬೇಕು ಅಂತ ಬಿಜೆಪಿ ಸದಸ್ಯರು ಆಗ್ರಹಿಸಿದ್ರು. ಅಮಾನತಿಗೆ ಒತ್ತಾಯಿಸಿದ ಬಿಜೆಪಿ ವಿರುದ್ಧ ಬಿಕೆ ಹರಿಪ್ರಸಾದ್ ತೀವ್ರ ವಾಗ್ದಾಳಿ ನಡೆಸಿದ್ರು. ಇವ್ರ ತರ ನಾವು ಜೈಲ್ಗೆ ಹೋಗಿಲ್ಲ, ತಡಿಪಾರ್ ಆಗಿಲ್ಲ, ವ್ಯಭಿಚಾರದಲ್ಲಿ ಜೈಲ್ಗೆ ಹೋಗಿಲ್ಲ. ಆ ತರ ಮಾಡಿದ್ರೆ ಇಷ್ಟೊತ್ತಿಗೆ ಅವ್ರಿಗೆ ಪರ್ಮನೆಂಟ್ ನಮ್ಮನ್ನ ಉಮರ್ ಖಾಲಿದ್ ತರ ಜೈಲಿಗೆ ಕಳಿಸ್ಬಿಟ್ಟಿರೋರು. ಹೈಕಮಾಂಡ್ ಮೆಚ್ಚಿಸಲು ಹರಿಪ್ರಸಾದ್ ರಾಜ್ಯಪಾಲರಿಗೆ ಅಗೌರವ ತೋರಿದ್ದಾರೆ ಅಂತ ಬಿವೈ ರಾಘವೇಂದ್ರ ತಿವಿದಿದ್ದಾರೆ. ಸಂಘರ್ಷದಿಂದ ಪರಿಹಾರ ಸಿಗುತ್ತಾ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ. ಹರಿಪ್ರಸಾದ್ ಅವರು ಕೇಂದ್ರದಲ್ಲಿ ಸುದೀರ್ಘವಾಗಿ ರಾಜ್ಯಸಭಾ ಸದಸ್ಯರಾಗಿ ಸೇವೆ ಸಲ್ಲಿಸಿದಂಥವರು ಎಲ್ಲ ಒಂದ್ ಕಡೆಗೆ ಹೈಕಮಾಂಡ್ಗೆ ಪ್ಲೀಸ್ ಮಾಡ್ಲಿಕ್ಕೋಸ್ಕರ ಆವೇಶಭರಿತವಾಗಿ ನಿನ್ನೆ ನಡ್ಕೊಳ್ಳುವಂತ ಒಂದು ಅಸಭ್ಯವಾಗಿ ನಡ್ಕೊಂಡ್ರು. ಅವರ ಹಿರಿತನಕ್ಕೆ ಅದು ಗೌರವ ತರಂತ ವಿಚಾರ ಕೂಡ ಅಲ್ಲ. ನಿನ್ನೆಯಿಂದ ನಡೀತಾ ಇರತಕ್ಕಂಥ ಈ ಘಟನೆ ಇವತ್ತು ಸಹ ಬಹುಶಃ ಅಸೆಂಬ್ಲಿ ನಡೆದಿಲ್ಲ, ಬರೀ ಕೂಗಾಟ ಅರ್ಚಾಟಗಳೇ ನಡೆದಿದೆ. ಈ ಸಂಘರ್ಷದಿಂದ ರಾಜ್ಯದ ಸಮಸ್ಯೆಗಳಿಗೆ ಏನಾದರೂ ಜನತೆಗೆ ಪರಿಹಾರ ದೊರಕುತ್ತದ? ಜೆಡಿಎಸ್ ಬಿಜೆಪಿ ನಾಯಕರ ಆರೋಪಕ್ಕೆ ಕಾಂಗ್ರೆಸ್ ಪಾಳೆಯ ತಿರುಗೇಟು ಕೊಟ್ಟಿದೆ.
ರಾಜ್ಯಪಾಲರು ಬಿಜೆಪಿ ಕೇಂದ್ರ ಸರ್ಕಾರದ ಏಜೆಂಟ್ ಎಂದು ಘೋಷಿಸಲಿ ಅಂತ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಆಗ್ರಹಿಸಿದ್ರೆ, ವಿಪಕ್ಷದವರು ರಾಜಕೀಯ ಮಾಡ್ತಿದ್ದಾರೆ ಅಂತ ಜಮೀರ್ ಅಹಮದ್ ವಾಗ್ದಾಳಿ ನಡೆಸಿದ್ರು. ಇನ್ನು ಪ್ರಜಾಪ್ರಭುತ್ವದ ಮೌಲ್ಯ ಕುಸಿದಿದೆ ಎಂದು ಟಿಬಿ ಜಯಚಂದ್ರ ಬೇಸರ ವ್ಯಕ್ತಪಡಿಸಿದ್ರು. ನಾನು ಹೇಳ್ತಾ ಇರ್ತಕ್ಕಂಥದ್ದು ಬಿಜೆಪಿಯ ಪರ ಅಥವಾ ಕೇಂದ್ರ ಸರ್ಕಾರದ ಏಜೆಂಟ್ ಥರ ಅಥವಾ ಕೇಂದ್ರ ಸರ್ಕಾರದ ರೆಪ್ರೆಸೆಂಟೇಟಿವ್ ಅಂತ ಘೋಷಣೆ ಮಾಡಿಬಿಟ್ರೆ ಅವಾಗ ಈ ಪ್ರಶ್ನೆ ಬರಲ್ಲ. ಈಗ ಅದರಲ್ಲೂ ಬರೀ ಏನು ಮಾಡ್ತಾರೆ, ಅವರು ರಾಜಕೀಯ ಮಾಡ್ತಾರೆ. ಏನಕ್ಕೆ, ಯಾವ ವಿಚಾರಕ್ಕೆ ಇದಾಯಿತು, ರಾಜ್ಯಪಾಲರು ಭಾಷಣ ಮಾಡಲ್ಲ ಅಂದರು, ನರೇಗಾ ಕೋಸ. ರಾಜ್ಯಪಾಲರು ಭಾಷಣವನ್ನು ಕೇವಲ ಕೆಲವೇ ಸೆಕೆಂಡ್ಗಳಲ್ಲಿ ಮುಗಿಸುವಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದನ್ನು ನೋಡಿದಾಗ ಎಲ್ಲ ಒಂದು ಕಡೆಗೆ ಪ್ರಜಾಪ್ರಭುತ್ವದಲ್ಲಿ ಮೌಲ್ಯಗಳ ಕುಸಿತ ಮತ್ತು ಸಂವಿಧಾನಬದ್ಧವಾಗಿರ್ತಕ್ಕಂಥ ರೀತಿಯಲ್ಲಿ ನಡೀತಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಭಾವನೆ ಬರ್ತದೆ. ಪಂಚ ಗ್ಯಾರಂಟಿಗಳು ನಿಮ್ಮ ಬದುಕಿಗೆ ಶಾಶ್ವತ ಪರಿಹಾರ ಅಲ್ಲ ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ರು. ತುಮಕೂರು ತಾಲೂಕಿನ ರಾಗಿಮುದ್ದೇನಹಳ್ಳಿಯಲ್ಲಿ ಮಾತನಾಡಿದ ಅವರು, 5 ಗ್ಯಾರಂಟಿಗಳು ನಿಮಗೆ ತಾತ್ಕಾಲಿಕ ಉಪಶಮನವಷ್ಟೇ, ಕಾಂಗ್ರೆಸ್ ಸರ್ಕಾರದ ಮೋಸಕ್ಕೆ ಬಲಿಯಾಗಬೇಡಿ ಅಂತ ಹೇಳಿದ್ರು. ಇನ್ನು ನಾನು 5 ಬಾರಿ ಸಾವಿನ ಹತ್ತಿರಕ್ಕೆ ಹೋಗಿ ಬಂದಿದ್ದೇನೆ, ನಮಗೆ ಒಂದು ಅವಕಾಶ ಕೊಡಿ ಎಂದು ಕುಮಾರಸ್ವಾಮಿ ಮನವಿ ಮಾಡಿದ್ರು. ಒಂದು ಅವಕಾಶ ಕೊಡಿ, ನಮಗೆ ಮೈತ್ರಿ ಸರ್ಕಾರ ನಾವು ಮಾಡಬೇಕು ಅಂತ ಹೊರಟಿದ್ದೇವೆ. ಒಂದು ಅವಕಾಶ, 5 ವರ್ಷದ ಸರ್ಕಾರ. ಯಾಕೆಂದ್ರೆ ನಾನು ಎಷ್ಟು ವರ್ಷ ಬದುಕ್ತೀನಿ ನನಗೆ ಗೊತ್ತಿಲ್ಲ, ನನ್ನ ಆಯುಷ್ ಭಗವಂತ ಎಷ್ಟು ಕೊಟ್ಟಿದ್ದಾನೆ ನನಗೆ ಗೊತ್ತಿಲ್ಲ. 5 ಬಾರಿ ಸಾವಿನ ಅಂಚಿಗೆ ಹೋಗಿ ಬಂದಿರ್ತಕ್ಕಂಥವ್ರು ನಾನು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH